ಗ ಸ್ಟಾರ್ಟಿಂಗ್ ಇದೆ ಅಲ್ಲ ಅದು ಅಲ್ಲಿ 1 ಎಮ್ ಸಾಸಂಬಲ್ಲಿ 1 ಎಮ್ ಬಟ್ ಸ್ಮಾಲ್ ಎಮ್ ಬರೀಬೇಕು ಬಿಕಾಸ್ ಇಟ್ಸ್ ಮೈನರ್ ಕಾರ್ಡ್. ಸೊ ಇಲ್ಲಿ ಗನಾಗೆ ಸ್ಮಾಲ್ ಎಮ್ ಕ್ಯಾಪಿಟಲ್ ಸ್ಮಾಲ್ ಎಮ್ ಬಿಕಾಸ್ ಇಟ್ಸ್ ಮೈನರ್ ಅಲ್ವಾ. ಅರ್ಥ ಆಯ್ತಾ ಏನು ಹೇಳ್ತಾ ಇದ್ದೀನಿ ಅಂತ? ಅರ್ಥ ಆಯ್ತಾ ಏನು ಮಾಡಿದೆ ನಾನು ಅಂತ? 1 and 2 and 3 and 4 and ಎರಡನೇ ಕಾಲ ನೋಡಿಸ್ತಾ ಇದ್ದೀನಿ ಕಾರ್ಡು. ಮೊದಲನೇ ಕಾಲ ಹೆಂಗೆ 1 2 3 4 1 2 3 4 ಒಂದನೇ ಕಾಲ. ನಾನೇನು ಮಾಡ್ತಾ ಇದ್ದೀನಿ ಎರಡನೇ ಕಾಲ ನೋಡಿಸ್ತಾ ಇದ್ದೀನಿ. ಗಾಗರಿ ಸರಿ ನಿ ಸಾ ಸಾ ಗಾಗರಿ ಸರಿ ನಿ ಸಾ ಸಾ. ಟ್ರೈ ಮಾಡಿ ಹಿಂಗೆ ಒಂದ್ಸಲ. 1 2 3 4 1 2 3 4 1 2 3 4 1 2 3 4. ಬಾಯಲ್ಲಿ ಡಿಲೇ ಆಗ್ತಾ ಇದೆ. 4 ಡಿಲೇ ಆಗ್ತಾ ಇದೆ. 1 2 3 4 ಮೆಟ್ರೋನಾಮ್ ಆನ್ ಮಾಡು. ಎಷ್ಟಿದೆ ಮೆಟ್ರೋನಾಮ್ ಅದಕ್ಕೆ ಸಾರಾಜಯನ್ಸ್ ಹೆಚ್ಚಾಗೆ? 120. ನುಡಿಸ್ಬೇಡ, ಇರೋ ಒಂದು ನಿಮಿಷ. ಹಾರ್ಡ್ ನುಡಿಸ್ಬೇಡ, ನಾನು ಹೇಳ್ತೀನಿ. ಈಗ ಕಾರ್ಡ್ ಕಲ್ತ್ಕೊ. ಒಂದನೇ ಕಾಲ 1 and 2 and 3 and 4 ಹೇಳ್ಬೇಕು ಬಾಯಲ್ಲಿ. ನೋಡಿದಿ 1 and 2 and 3 and 4 and 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 ಒಂದು ಕೆಲಸ ಮಾಡು, ಬರೀ ಈ ಥರ ಬ್ಲಾಕ್ ಕಾರ್ಡ್ ನೋಟ್ಸು. ಆರ್ಪಿಜಿಯೋಸ್ ಬೇಡ. ವೆರಿ ಗುಡ್, ಅಷ್ಟು ಮಾಡು ಸಾಕು. ಇಷ್ಟು ಮಾಡು. ನೆಕ್ಸ್ಟ್ ಏನಿದೆ? ವೇಟ್ ಪದ ಸಾರಿ ಗಾಮ ಇದೆ. ಪದ ಸಾರಿ ಗಾಮ ಬಂದ ತಕ್ಷಣ ಯಾವ ಕಾರ್ಡ್ ಬರಬೇಕು? ಪಾಗೆ ಯಾವ ಕಾರ್ಡ್ ಬರಬೇಕು? ಪಾ ಅಂದರೆ ಯಾವುದು? ಜಿ. ಪಾ ಇಂದ ಯಾವ ಕಾರ್ಡ್ ಬರುತ್ತೆ? ಅದೇ ಹೆಂಗ್ ಮಾಡೋದು? ಯಾಕಂದ್ರೆ ಅದು ಕೋಡ್ನಾಗೆ ಹಿಂಗ್ ಮಾಡ್ತೀವಲ್ಲ. ಪಾಗೆ ಕಾರ್ಡ್ ಶಿಫ್ಟ್ ಆಗ್ಬೇಕೀಗ. ಇಲ್ಲಿ ನುಡಿಸಿದೆ ಅಲ್ವಾ ನೀನು? ಈಗ ಪಾಗೆ ಹೋಗ್ಬೇಕು ಕಾರ್ಡು. ಇಲ್ಲಿ ಪಾ ನೀರಿ 1 2 3 4 1 2 3 4 1 2 3 4 1 2 3 4 ಎವ್ರಿ 4 ಬೀಟ್ಸ್ ಶಿಫ್ಟ್ ಆಗ್ಬೇಕು ಕಾರ್ಡು. ಕರೆಕ್ಟ್. ನೆಕ್ಸ್ಟು
ಗಮ ಪ ಪ ಪ ಗಮ ದ ಪ ಹೆಂಗ್ ಬರುತ್ತೆ, ಏನೇನು ಬರ್ತಿದೆ ಅಲ್ಲಿ ಈಗ? ಗಪಾನಿ ನುಡ್ಸಲ್ಲಿಗೆ ಈ ಗಪಾನ್. ಎಷ್ಟು ಕಾರ್ಡ್ ಬಂತೀಗ? ಎಷ್ಟು ಕಾರ್ಡ್ ಚೇಂಜ್ ಆಯಿತು? ಒಂದು ಸಿ ಮೈನರ್, ಇನ್ನೊಂದು ಸಿ ಮೇಜರ್, ಮತ್ತು ಇನ್ನೊಂದು ಜಿ. ನೋಡಲಿ ಅದು ಮೇಜರ ಮೈನರಾ? ಹೇಳು ಕರೆಕ್ಟಾಗಿ. ಮೈನರಾ? ಸುಮ್ಮನೆ ಏನೋ ನೆನ್ಪನ್ಸ್ಕೊಂಡು ಏನೋ ಒಂದು ಹೇಳ್ಬಿಡೋದು. ನೋಡು ಅಲ್ಲಿ ಸೋಂಬೇರಿತನ ಯಾಕೆ? ಸುಮ್ಮನೆ ನೋಡಲ್ಲಿ. ನೋ, ಐ ಡೋಂಟ್ ಅಕ್ಸೆಪ್ಟ್. ಕಮಾನ್, ನೋಡಲ್ಲಿ ಕೀ ನೋಡ್ಬಿಟ್ಟು ಕರೆಕ್ಟಾಗಿ ಹೇಳು ಏನೇನು ಕೀ ಬರ್ತಿದೆ. ವೈ ಇಟ್ ಈಸ್ ಮೇಜರ್, ವೈ ಇಟ್ ಈಸ್ ಮೈನರ್ ಅಂತ. ಯಾಕೆ ಮೇಜರು, ಯಾಕೆ ಮೈನರ್ ಹೇಳಬೇಕು ನೀನು. ಅದೇ ಥರ್ಡ್ ಏನು ಇಡಬೇಕು ಅಂತ ಹೇಳಿದ್ದೆ ನಾನು. ಮೇಜರ್ ಥರ್ಡ್ ಅಂದರೆ ಅದು ಗಾತ್ರಿ, ಮೈನರ್ ಥರ್ಡ್ ಅಂದರೆ ಗಾಟು. ಇದರಲ್ಲಿ ಜಿಗೆ ಯಾವುದಾಗ್ತಿದೆ? ಜಿಗೆ ಏನು ಬರ್ತಿದೆ ಇಲ್ಲಿ ನೋಡಿದ್ರೆ? ರೀ ಗಾಟು ಗಾತ್ರಿ ಬರ್ತಿದೆ ಆ್ಯಂಡ್ ಪಾ ಬರ್ತಿದೆ. ಸೊ ಇಟ್ ಈಸ್ ಮೇಜರ್. ಆ ಥರ ಹೇಳಬೇಕು. ಮೇಜರ್ ಯಾಕೆ ಅಂದರೆ ಜಿ ಈಸ್ ರೂಟ್ ನೋಟ್, ಜಿ ಇಂದ ಗಾ 3 ಆ್ಯಂಡ್ ಪಾ ಮೇಜರ್. ಎಷ್ಟು ಕಾರ್ಡ್ ಆಯ್ತು ಈಗ? ಸಿ ಮೈನರ್, ಜಿ ಮೇಜರ್, ಎಗೇನ್ ಸಿ ಮೇಜರ್, ಪುನಃ ನೆಕ್ಸ್ಟ್ ಲೈನ್ ಏನಿದೆ? ಮೊದಲನೇ ಚರಣ ಗ ಗ ಗ ಗ ಗ ಗ ರಿ ಗ ಗ ರಿ ಸ. ಅಗೇನ್ ಸಿ ಮೇಜರ್, ಪದ ಸಾರಿ ಗ ಮ ಗ ಗ, ಪದ ಸಾರಿ ಗ ಮ, ವೇರ್ ಇಟ್ ಗೋಸ್ ಟು ಅಗೇನ್ ಪಾ, ಜಿ ಮೇಜರ್. ನೆಕ್ಸ್ಟು ಪುನಃ ವಾಪಸ್ ಗ ಮ ಪ ಪ ಪ ಗ ಮ ದ ಪ. ಹೇಗೆ? ನೆಕ್ಸ್ಟ್ ಈಗ ಗ ಗ ರಿ ಸ ರಿ ನಿ ಸ ಸ. ನೆಕ್ಸ್ಟ್ ಸಾರೆ ಜಾನ್ಸ ಹೆಚ್ಚ ಕಾರ್ಡ್ಸು ಬರೀಬೇಕು ಆ ಬುಕ್ಕಲ್ಲಿ, ಯಾವ್ಯಾವುದಕ್ಕೆ ಯಾವ ಕಾರ್ಡ್ ಬರುತ್ತೆ ಅಂತ. ಸುಮ್ಮನೆ ಹಾಗೆ ಕೈಯಲ್ಲಿ ನುಡ್ಸಿದ್ಯಾ? ನೋಟ್ಸಲ್ಲಿ ಅದ್ರ ಮೇಲಗಡೆ ಬರೀಬೇಕು. ಹೆಂಗೆ ಸಾರೆ ಜನಗಣಮನಕ್ಕೆ ನಾನು ಬರ್ಕೊಟ್ಟಿದ್ದೀನಿ ಆ ಥರ ಸಾರೆ ಜಾನ್ಸ ಹೆಚ್ಚದಲ್ಲಿ 4 ಬೀಟಲ್ಲಿ ಯಾವ್ಯಾವ ಕಾರ್ಡ್ ಬರುತ್ತೆ ರೆಸ್ಪೆಕ್ಟಿವ್ ನೋಟ್ಸ್ ಮೇಲೆ 1M 2M 3M ವಾಟ್ ಎವರ್ ಅದೇನು ಬರುತ್ತೆ ಅದನ್ನು ಬರೆದ್ಬಿಟ್ಟು ನನಗೆ ಫೋಟೋ ತೆಗೆದು ಕಳಿಸ್ಬೇಕು. ಕರೆಕ್ಷನ್ ಇದ್ದರೆ ಹೇಳ್ತೀನಿ, ಓಕೆನಾ? ಇನ್ಮೇಲೆಲ್ಲ ನಿನಗೆ ಬರೆಸ್ತೀನಿ, ನೀನೇ ಬರೀಬೇಕು. ನೋಟ್ಸು ಬರೀಬೇಕು. ನೆಕ್ಸ್ಟ್ ಸಾಂಗ್ ಹೊಸದೇನಾರು ಹೇಳ್ಕೊಟ್ಟಾಗ ನೋಟ್ಸ್ ನೀನೇ ಬರೀಬೇಕು. ಮಾಯಾವಿ ಥರ ತೋರಿಸ್ಕೊಡ್ತೀನಿ ಹೆಂಗೆ ಬರೀಬೇಕು ಅಂತ. ಗೊತ್ತಾಯ್ತಾ? ಹೀಗೆ ಕಲ್ತ್ಕೊಂಡೋದ್ರೆ ನೀಟಾಗಿ ಕಲಿತೀಯ. ಇಲ್ಲಾಂದರೆ ನಾನು ನೋಟ್ಸ್ ಕೊಟ್ಟರೆ ಮಾತ್ರ ನೋಟ್ಸೋದು, ಹಂಗಾಗುತ್ತೆ ನೀನು. ಓಕೆ? ಫೈನ್. ಸಾಕು ಇವತ್ತಿಗೆ. ಮಾಯಾವಿನೂ ಪ್ರಾಕ್ಟೀಸ್ ಮಾಡಬೇಕು. ನಿನ್ನ ಫೇವ್ರೇಟ್ ಅಂತ ಅದು? ಒನ್ ಆಫ್ ಮೈ ಫೇವ್ರೇಟ್ಸ್. ಇನ್ನೊಂದು ಇನ್ನೇ ಯಾವುದಿದೆ ನಿನ್ನ ಒನ್ ಆಫ್ ಫೇವ್ರೇಟ್ಸಲ್ಲಿ? ಇನ್ನೂ ಎಷ್ಟು ಫೇವ್ರೇಟ್ಸ್ ಇದೆ? ಇನ್ನೂ ಭಾಳ ಫೇವ್ರೇಟ್ಸ್ ಇದ್ದಾವೆ. ಇನ್ನೂ ಇದಾವಾ? ಅದೆಲ್ಲನೂ ಮೆಸೇಜ್ ಕಳಿಸು. ಕಲಿಬೇಕಾ ಬೇಡವಾ? ನಿಂದು ಯಾವ ಫೇವ್ರೇಟ್ಸ್ ಇದ್ದಾವೆ ಅಂತ ಗೊತ್ತಾದ್ರೆ ತಾನೆ ನನಗೆ ಹೇಳ್ಕೊಡೋಕೆ ಗೊತ್ತಾಗೋದು. ಯಾವ್ಯಾವ ರಾಗದಲ್ಲಿ ಪಾಠ ಆಗಿದೆ ಗೊತ್ತಾಯಿಲ್ಲ? ನಟಭೈರವಿ, ಶಂಕರಭರಣ, ಕೀರವಾಣಿ, ದೇಶ್, ಕಾಪಿ, ಆಮೇಲೆ ರೇವತಿ, ಮತ್ತೇನು ಅದು ಏನೋ ಒಂದಿತ್ತಲ್ಲ, ನಟಭೈರವಿ, ಸಿಂಧು ಭೈರವಿ. ಯಾವುದು ಸಿಂಧು ಭೈರವಿಲಿ? ಪಾಹಿ ಪಾಹಿ ಗಜಾನನ. ಸಿಂಧು ಭೈರವಿ.
ಎಲ್ಲ ರಾಗದಲ್ಲೂ 2-3 ಸಾಂಗ್ ಆಗಿದೆ. ರೇವತಿಲಿ 2 ಸಾಂಗ್ ಆಗಿದೆ. ನಟಭೈರವಿ 2. ಮತ್ತು ಎಷ್ಟೊಂದು ಆಗಿದೆ. ಅದೆಲ್ಲ ನೀಟಾಗಿ ಪ್ರಾಕ್ಟೀಸ್ ಮಾಡ್ಬೇಕು ದಿನ. ಅದಕ್ಕೆಲ್ಲ ಕಾರ್ಡ್ಸ್ ಬರೀಬೇಕೀಗ ಕೂತ್ಕೊಂಡು. ನೆಕ್ಸ್ಟು ಬರಿತೀಯಾ? ಅಲ್ಲಿ ಟ್ರೈ ಎಲ್ಲ ಬರುತ್ತೆ. ಇಷ್ಟು ಗೊತ್ತಾದ್ಮೇಲೆ ಇನ್ನೇನು ಬೇಕು ನಿನಗೆ? ಸ್ವರ ನೋಡಬೇಕು. ಆ ಸ್ವರದಿಂದ ಪಾ ಯಾವ್ದು ಬರುತ್ತೆ, ಗಾ ಯಾವ್ದು ಬರುತ್ತೆ. ಗಾ 2 ಬಂದರೆ ಮೈನರು, ಗಾ 3 ಬಂದರೆ ಮೇಜರು. ಫಿನಿಶ್. ಬರೆದ್ಬಿಟ್ಟು ಎಲ್ಲದ್ರ ಮೇಲೂ 4 ಬೀಟ್ಸು ಹೆಂಗೆ ಡಿವೈಡ್ ಆಗಿದೆ. 3 ಬೀಟ್ಸ್ ಸಾಂಗ್ ಇದ್ದರೆ 3 ಬೀಟ್ಸಿಗೆ ಬರೀಬೇಕು. 4 ಬೀಟ್ ಸಾಂಗ್ ಇದ್ದರೆ 4 ಬೀಟಲ್ಲಿ ಫಸ್ಟ್ ಬೀಟಲ್ಲಿ ಎವ್ರಿ ಬಾರ್ ಫಸ್ಟ್ ಬೀಟ್ ಏನೇನು ಬರುತ್ತೆ ಸಾಂಗ್ ಸ್ವರ, ಆ ಸ್ವರದ ಮೇಲ್ಗಡೆ ಕಾರ್ಡ್ ಬರೀಬೇಕು. ಅದು ಯಾವುದು ಅಂತ. ಓಕೆನಾ? ಹಂಗೆ ಬರೆದು ಇಡಬೇಕು. ಅದನ್ನು ನಾನು ಕಳಿಸ್ಬೇಕು. ನೀನು ಪೆನ್ಸಿಲಲ್ಲಿ ಬರಿ, ಪೆನ್ನಲ್ಲಿ ಬರಿಬೇಡ. ಕರೆಕ್ಷನ್ ಇದ್ದರೆ ಹೇಳ್ತೀನಿ. ಓಕೆ.